لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم أعوذ بالله من الشيطان الرجيم بسم الله الرحمن الرحيم قل هو الله في صدورنا بسم الله الرحمن الرحيم قال الله تبارك وتعالى في شأن يستغفر لكم الله وملائكته يصلون على النبي يا أيها الذين آمنوا صلوا عليه وسلموا تسليما صلوا عليه الصلاة والسلام عليك يا رسول الله صلى الله تعالى عليه وسلم الفاتحة मुश्किल कुशा का साथ हो या इलाही भूल जाओ नदा की तकलीफ को चाहिए दीवाने मुस्तफा का साथ हो या इलाही बुखारे हम सबको मदीना मक्का कैसी बस्ती है जहां दिन रात तेरी रहमत बरसती माफ फरमा अल्लाह जी के नाम को माफ फरमा जालिम के नाम को माफ फरमा के जालिम के नाम को माफ फरमा रात के दिन के नाम को माफ फरमा ऐ अल्लाह हम सबको नमाज पढ़ने वाला बना कुरान पढ़ने वाला बना कुरान को सुनने वाला बना कुरान को देखने वाला बना बड़ों की इज्जत करने वाला बना छोटों से मोहब्बत करने वाला बना ऐ अल्लाह हमारे मस्जिदों की हिफाजत के सालगिरह का दिन है ऐ अल्लाह उनको हासिदों के हसद से बचा जालिमों के जुल्म से बचा जादूगर की जादूगरी से बचा ज़मीनी आसमानी फितनों से महफूज अता फरमा ऐ अल्लाह उनको तरक्कियां अता फरमा ऐ अल्लाह आइंदा साल उनको डिप्टी सीएम बनने की नेक तौफीक अता फरमा ऐ अल्लाह जो भी हज़रात यहाँ पर खड़े हुए हैं सब जनाब ज़मीर अहमद साहब के लिए दुआ के लिए आए हुए हैं ऐ अल्लाह जो भी यहाँ पर आए हुए हैं दुआ के लिए आए हुए हैं ऐ अल्लाह उनको सेहत तंदुरुस्ती अता फरमा ऐ अल्लाह तादेर उनको माँ बाप का साया नसीब अता फरमा ऐ अल्लाह हम सबको नेक हिदायत अता फरमा जनाब अज्जू साहब जो वक्फ के चेयरमैन हैं ऐ अल्लाह इनकी टीम को ऐ अल्लाह वक्फ की अच्छी तरह से खिदमत करने के लिए तौफीक अता फरमा ऐ अल्लाह मस्जिदों की हिफाजत करने के लिए तौफीक अता फरमा ऐ अल्लाह मदारिस की हिफाजत करने के लिए तौफीक अता फरमा ऐ अल्लाह इनको भी सेहत तंदुरुस्ती अता फरमा ऐ अल्लाह इनको भी सेहत तंदुरुस्ती अता फरमा आपस की मोहब्बत अता फरमा ರೂಪದ ನಾಯಕರಾದ ಹೌಸಿಂಗ್ ಸಚಿವರಾದ ಮತ್ತು ವಕ್ಫ್ ಮೈನಾರಿಟಿ ಸಚಿವರಾದ ನಮ್ಮಣ್ಣವರಾದ BZ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಒಂದು ಹಬ್ಬ. ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿರೋದು. ಅವ್ರು ಮಾಡಿದಂಥ ಸೇವೆ, ಕೊಟ್ಟಂಥ ಯೋಜನೆ, ಹಲವಾರು ಬಡವರ ಬಗ್ಗೆ ತೋರಿಸಿದಂಥ ಪ್ರೀತಿ. ಇವತ್ತು ಮೈಸೂರಲ್ಲಿ ನಾವು ಸುಮಾರು ಒಂದು 20 ವರ್ಷದಿಂದ ಅವರು ಮಂತ್ರಿ ಆಗ್ಯವ್ರೆ ಅಂತಲ್ಲ, ಶಾಸಕರಾಗವ್ರೆ ಅಂತಲ್ಲ, ಅವ್ರದ್ದು ನಮ್ಮದು ಒಂದು ಬಾಂಧವ್ಯ ಹೆಂಗಂದರೆ ನಮ್ಮ 4 ಜನ ಅಜ್ಜು ಬ್ರದರ್ಸಲ್ಲಿ 5ನೇವರು ಅಂತೇಳಿ ಅವ್ರು ಹೇಳ್ತಾರೆ. ನಮ್ಮ ಮನೆ ಕುಟುಂಬದ ದೊಡ್ಡ ಸದಸ್ಯರ ಒಂದು ಹುಟ್ಟುಹಬ್ಬ ಮಾಡ್ದಂಗೆ ಇವತ್ತು ಹಲವಾರು ಕಾರ್ಯಕ್ರಮ ನಮ್ಮ ಭಾಳ ಪವಿತ್ರ ಆದ ನಮ್ಮ ಬಳೆಮಕಾನ್ ದರ್ಗಾದಲ್ಲಿ ಇವತ್ತು ಎಲ್ಲ ಇಲ್ಲಿರುವಂಥ ಮುಖಂಡರುಗಳು, ಸಿಬ್ಬಂದಿಗಳು ಮತ್ತು ಇಲ್ಲಿನ ಅಧ್ಯಕ್ಷರು, ಸೆಕ್ರೆಟರಿ ಎಲ್ಲ ಸೇರಿ ಇವತ್ತು ಮಸೀದಿ ಮತ್ತು ದರ್ಗಾ ಕಮಿಟಿಯವರು ಇವತ್ತು ನಮ್ಮನ್ನು ಕರೆದು ಭಾಳ ವಿಶ್ವಾಸದಿಂದ ಅಲ್ಲಿ ಪ್ರೇಯರ್ ಮಾಡಿ ಅವರಿಗೆ ಮುಂದೆ ಬರೋಂಥ ದಿನದಲ್ಲಿ ಈ ರಾಜ್ಯದ ಒಂದು ಉಪಮುಖ್ಯಮಂತ್ರಿ ಆಗಬೇಕು, ಮುಂದೆ ಬರೋಂಥ ಹುದ್ದೆ. ವಿಶೇಷವಾಗಿ ಇವತ್ತು ನಮ್ಮ ಇಲ್ಲಿನ ಪೀರ್ ಸಾಬ್ ಅವರು ಎಲ್ಲ ಸೇರಿ ಇಲ್ಲಿ ಮುಖಂಡರುಗಳು ಪ್ರಾರ್ಥನೆ ಮಾಡೋರೆ. ಇನ್ನೇನೇ ಕೇಳ್ಕೊಂಡ್ರು ಒಂದು ಮೈಸೂರ ಇತಿಹಾಸ ಇವತ್ತಿಂದಲ್ಲ, ಟಿಪ್ಪು ಸುಲ್ತಾನ್ ಕಾಲದಿಂದಲೂ ಈ ದರ್ಗಾದಲ್ಲಿ ಏನು ಕೇಳಿದ್ರು ಅಲ್ಲಿರೋಂಥ ನಮ್ಮ 4 ಸಾಲಕ್ಕೆ ಪೀರ್ ಅವರು ಮಾಡಿಕೊಟ್ಟವ್ರ ಉದಾಹರಣೆಗಳಿವೆ. ಇವತ್ತು ನಮ್ಗೆ ವಿಶ್ವಾಸ ಇದೆ ಬರೋಂಥ ಅವ್ರ ಹುಟ್ಟುಹಬ್ಬಕ್ಕೆ ಈ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಅವರು ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಇರ್ತಾರೆ ಅಂತೇಳಿ ನಮಗೆಲ್ಲ ವಿಶ್ವಾಸ, ಆ ನಂಬಿಕೆ ಇರೋದ್ರಿಂದ ನಾನು ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ ಅವ್ರಿಗೆ ಒಂದು ಸಾಲಿ ನಮ್ಮ ಸಮಾಜದ ಒಬ್ಬ ದೊಡ್ಡ ನಾಯಕರಿಗೆ ಈಗ ಗಂಟ ಈ ರಾಜ್ಯದಲ್ಲಿ ಮುಸಲ್ಮಾನ್ ಸಮಾಜಕ್ಕೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀನಿ. ಅವ್ರದ್ದು ಹಲವಾರು ಸೇವೆ ಇದೆ ರಾಜ್ಯಕ್ಕೆ. ಮೈಸೂರು ಜಿಲ್ಲೆಗೂ ಯಾವಾಗಲೂ ನಾವು ತೊಂದರೆ ಅಂತ ಹೇಳಿದ್ರೆ ಅವರು ಎಲ್ಲ ರೀತಿ ಸಹಾಯ ಮಾಡೋರೆ. ಅದು ಸರ್ಕಾರದ ವತಿಯಿಂದ ಆಗಿರ್ಬೋದು, ಅವರ ಸ್ವಂತದಿಂದ ಆಗಿರ್ಬೋದು. ಅವರು ಉಪಮುಖ್ಯಮಂತ್ರಿ ಫಸ್ಟ್ ಆಗಲಿ, ಮುಂದೊಂದು ಸಾಲಿ ಅವರು ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲ ನಿರೀಕ್ಷೆ. ನಮ್ಮ ಆಸೆ ಏನಂತೇಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರಂತವ್ರು ಪ್ರಧಾನಿ ಆಗಬೇಕು, ಜಮೀರ್ ಅಹಮದ್ ಖಾನ್ ಅಂತವ್ರು ಮುಖ್ಯಮಂತ್ರಿ ಆಗಬೇಕಂತೇಳಿ.
ನಾವು ಕೇಳೋದ್ರಲ್ಲಿ ಒಂಚೂರು ಹಂತವಾಗಿ ಕೇಳೋಣ ಅಂತೇಳಿ ಈಗ ಉಪಮುಖ್ಯಮಂತ್ರಿಗೆ ನಮ್ಮ ಪೀರ್ ಸಾಬ್ರು ಇಲ್ಲಿರೋಂಥವರೆಲ್ಲ ಉಪಮುಖ್ಯಮಂತ್ರಿಗೆ ಪ್ರೇಯರ್ ಮಾಡೋರೆ ಮುಂದೊಂದು ದಿನದಲ್ಲಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತೀವಿ. ಎಲ್ಲ ಜಿಲ್ಲೆಗಳಲ್ಲಿ ಅವ್ರು ಹುಟ್ಟುಹಬ್ಬ ಮಾಡೋರೆ. ಕರ್ನಾಟಕ ರಾಜ್ಯದ 7 ಕೋಟಿ ಜನತೆಗೆ ಅವ್ರ ಹುಟ್ಟುಹಬ್ಬದ ಶುಭವನ್ನು ಮೈಸೂರಿನಿಂದ ಬಡೆ ಮಗನಿಂದ ನಾನು ಕೊಡ್ತೀನಿ. ಅಲ್ಲ, ಈಗ ಉಪಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು. ಈಗ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಿಲ್ಲೆಯವರು ಉಪಮುಖ್ಯಮಂತ್ರಿ ಆಗಿದ್ರು 2 ಸಲ, ಆಮೇಲೆ ಮುಖ್ಯಮಂತ್ರಿ ಆಗೋರೆ. ನಮ್ಮ ಜಮೀರ್ ಅಣ್ಣನೂ ಅದೇ ದಾರಿಲಿ ಅವ್ರು ಕಟ್ಟ ಫಾಲೋವರ್ಸ್ ಆಗಿ ಸಿದ್ದರಾಮಯ್ಯ ಅವ್ರ ಫಾಲೋವರ್ಸ್ ಆಗಿ ಬೆಳೀತಿರೋದ್ರಿಂದ ಒಂದು 2 ವರ್ಷ 3 ವರ್ಷ ಉಪಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಸ್ಥಾನ ಅವ್ರಿಗೆ ಹುಡುಕಬತ್ತೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೋಡಿ ನಮ್ಗೊಂದು ನೆಮ್ಮದಿ. ಅವರು ನಮ್ಮ ಜಿಲ್ಲೆಯವರು. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮಾಜದ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊಂಡು ಇವತ್ತು ಅಲ್ಪಸಂಖ್ಯಾತರು, ದೀನ ದಲಿತರು, ಹಿಂದುಳಿದ ಜನಕ್ಕೆ ಭಾಳ ಒಂದು ಶಕ್ತಿ ಕೊಡೋಂಥ ಯಾವುದಾರ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಬಂದವರೇ ಅಂತೇಳಿದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದೇ ರೀತಿ ನಮ್ಮ ಈ ಕ್ಷೇತ್ರದ ಶಾಸಕರಾದ ತನ್ವೀರ್ ಅವರು, ಇವರೆಲ್ಲ ಒಳ್ಳೆ ಸೇವೆ ಮಾಡೋಂಥ ವ್ಯಕ್ತಿ.